ಹಾಯ್ ಎಲ್ಲಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಶನಿವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಿದ್ದೀನಿ. 6 ಗಂಟೆ ಅನ್ನೋಷ್ಟೊತ್ತಿಗೆ ಕೆಲಸ ಪೂಜೆ ಎಲ್ಲ ಕಂಪ್ಲೀಟ್ ಆಗಿದೆ. ಒಬ್ಬರು ಸಿಸ್ಟ್ರು ಕಾಮೆಂಟ್ ಹಾಕಿದರು, ದೇವರ ವಿಗ್ರಹಗಳನ್ನು ಕೆಳಗಡೆ ಇಟ್ಟು ಪೂಜೆ ಮಾಡಬಾರ್ದು ಅಂತ ಹೇಳಿ. ಖಂಡಿತ ಸ್ವಲ್ಪ ಟೈಮ್ ಬೇಕು. ಆ ಕಡೆ ಹೋದಾಗ ದೇವರಿಗೆ ಅಂತ ಒಂದಿಷ್ಟು ಟವಲ್ಸ್ ಇರುತ್ತೆ, ಅದನ್ನು ತೊಗೊಂಡು ಬಂದು ಪೂಜೆ ಮಾಡ್ತೀನಿ ನಾನು. ಇನ್ನು ಇವತ್ತು ನಮ್ಮನೆ ದೇವರ ವಾರ, ಶನಿವಾರ. ಸೊ ಹಾಗಾಗಿ ಇವತ್ತಿಂದನೇ ನಾನು ಅಗ್ನಿಹೋತ್ರನ ಪ್ರಾರಂಭ ಮಾಡೋಣ ಅಂತ ಹೇಳಿ. ಸುಮಾರು ಜನ ಈ ಕಿಟ್ ಬಗ್ಗೆ ಕೇಳ್ತಾನೆ ಇದ್ರಿ. ನಾನು ತಾರಾ ಅಕ್ಕನ ನಂಬರ್ನ ಕೆಳಗಡೆ ಪಿನ್ ಮಾಡಿರ್ತೀನಿ. ಬೇಕಿದ್ದವರು ಖಂಡಿತ ಅವರನ್ನು ಕಾಂಟ್ಯಾಕ್ಟ್ ಮಾಡಿ. ನಾನು ಸ್ವಲ್ಪ ಜಾಸ್ತಿ ತರಿಸಿರೋದ್ರಿಂದ ದುಡ್ಡು ಕೂಡ ಸ್ವಲ್ಪ ಜಾಸ್ತಿನೇ ಆಗಿದೆ. ಈ ಕಿಟ್ ಎಷ್ಟು ಬೀಳುತ್ತೆ ಅಂತ ನಾನು ಅವ್ರ ಹತ್ರ ಕೇಳಲೇ ಇಲ್ಲ, ನಿಜ. ಸೊ ನಿಮ್ಗೆ ಯಾರಿಗೇ ಬೇಕಾಗಿದ್ರು ಕೂಡ ಅವರನ್ನು ಕಾಂಟ್ಯಾಕ್ಟ್ ಮಾಡಿ. ಇದರಲ್ಲಿ ಇಕ್ಳ ಇರುತ್ತೆ, 1 ಸ್ಪೂನ್ ಇರುತ್ತೆ ತುಪ್ಪ ಹಾಕೋದಕ್ಕೆ ಅಂತ ಹೇಳಿ. ಇಕ್ಳ ಬಂದು ಕುಳ್ಳುಗಳನ್ನು ಹಾಕಿರ್ತೀವಲ್ಲ, ಅದನ್ನು ನೀಟಾಗಿ ಇಟ್ಕೊಳ್ಳೋದಕ್ಕೆ ಅಂತ ಹೇಳಿ. ಒಂದು ಚಿಕ್ಕ ಪ್ಲೇಟ್ ಇರುತ್ತೆ, ಇದರಲ್ಲಿ ಅಕ್ಷತೆ ಹಾಕಿಟ್ಕೊಳ್ಳೋದಕ್ಕೆ. ಕೆಳಗಡೆ ಒಂದು ಸ್ಟ್ಯಾಂಡು ಈ ಥರ ಇಟ್ಟು ಪೂಜೆ ಮಾಡ್ಕೋಬೇಕು. ಇನ್ನೂ ಒಂದಿಷ್ಟು ಅಕ್ಷತೆ ಇರುತ್ತೆ, ಆರಾಮಿದ್ದು ಒಂದು 6 ತಿಂಗಳವರೆಗೂ ಬರುತ್ತೆ. ಯಾಕೆಂದರೆ ಸ್ವಲ್ಪ ಸ್ವಲ್ಪನೇ ಅದಕ್ಕೆ ನಾವು ಬಳಸೋದು. ನೋಡಿ, ಇಷ್ಟು ಏನಿದೆ ಅಲ್ಲ, ಇದು ಅಗ್ನಿಹೋತ್ರದ ಕಿಟ್ಟು. ಸೂರ್ಯ ಉದಯ ಆಗ್ತಾನೆ ಇನ್ನೊಂದು 5 ನಿಮಿಷ ಇರುತ್ತೆ ಅನ್ನೋಷ್ಟೊತ್ತಿಗೆ ಎಲ್ಲನೂ ರೆಡಿ ಮಾಡಿಟ್ಕೊಂಡು ಕೂತ್ಬಿಟ್ರೆ ಆ ಟೈಮಿಗೆ ಸರಿಯಾಗಿ ನಾವು ಪೂಜೆನ ಮುಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದ್ರ ಬಗ್ಗೆ ನೀಟಾಗಿ ಒಂದೂ ಬಿಡ್ದಂಗೆ ಇವಾಗ ನಮಗೇನು ಗೊತ್ತಿಲ್ಲ ಮಾಡೋದಕ್ಕೆ ಅನ್ನೋರು ಕೂಡ ಮಾಡಬೇಕು. ಆ ಥರ ವಿವರವಾಗಿ ಅಕ್ಕ ಕೆಲವೊಂದು ವಿಡಿಯೋಗಳಲ್ಲಿ ಹೇಳಿದ್ದಾರೆ. ಸುಮಾರು ವಿಡಿಯೋಗಳಿದೆ ಅವ್ರದ್ದು ಅಗ್ನಿಹೋತ್ರದ್ದು. ಆ ಥರದ್ದು ವಿಡಿಯೋಗಳನ್ನೆಲ್ಲ ನೋಡಿ ನಾನು ಇವತ್ತು ನನ್ನ ಪೂಜೆನ ಮುಗಿಸ್ಕೊಂಡೆ. ತುಂಬ ನೆಮ್ಮದಿ ಅಂತ ಅನ್ನಿಸ್ತು. ಯಾಕಂದರೆ ಭಯದಲ್ಲಿನೇ ಸ್ಟಾರ್ಟ್ ಮಾಡಿದೆ. ಇವತ್ತು ಯಾವ ಥರ ಆಗುತ್ತೆ ಏನು ಅಂತ ಹೇಳಿ. ಹೊಸ್ದಾಗಿ ಮಾಡ್ತಿದ್ದೀವಿ ಅಂದಾಗ ಸಣ್ಣ ಪುಟ್ಟ ಭಯ ಇದ್ದೇ ಇರುತ್ತೆ. ಬಟ್ ಮಾಡಿದ ಮೇಲೆ ಒಂಥರ ಪಾಸಿಟಿವ್ ಆಗಿತ್ತು. ಮನೆ ಎಲ್ಲ ಬರೀ ಆ ಸಗಣಿ ಘಮನೇ ತುಂಬಿತ್ತು. ನಿಜ, ಎಷ್ಟೊಂದು ಖುಷಿ ಅಂತ ಅನ್ನಿಸ್ತಾ ಇತ್ತು ನನಗೆ. ಖಂಡಿತ ನೀವು ಯಾರಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ತಡ ಮಾಡ್ದೇನೆ ಮಾಡಿ, ಒಳ್ಳೆಯದಾಗತ್ತೆ. ಇದು ನಾವು ಪ್ರಕೃತಿಗೆ ಕೊಡುವ ಒಂದು ಉಡುಗೊರೆ. ಸೊ ಹಾಗಾಗಿ ಒಳ್ಳೆಯದಾಗತ್ತೆ ಇದರಿಂದ. ಇನ್ನು ಶನಿವಾರ ಆಂಜನೇಯ ಕೂಡ ನಾನೇ ಹೋಗಿ ಬಂದೆ. ಪ್ರತಿ ವಾರ ವೈಶು ಹೋಗ್ತಿದ್ಲು, ಇವತ್ತು ಟೆಸ್ಟ್ ಇದೆ, ಅವಳು ಓದ್ತಾ ಕೂತಿದ್ಲು. ಹಾಗಾಗಿ ನಾನೇ ಹೋಗಿ ಬಂದ್ಬಿಟ್ಟೆ. ಹಾಲು ಮತ್ತು ನೀರು ಕಾಯೋದಕ್ಕಿಟ್ಬಿಟ್ಟು ಆಲ್ಮೋಸ್ಟ್ ವೆಜಿಟೇಬಲ್ ಎಲ್ಲ ಖಾಲಿಯಾಗಿದೆ. ಇನ್ನೊಂದು ಸ್ವಲ್ಪ ಇದೆ. ಬೀಟ್ರೂಟು, ಈ ಥರ ಅವರೆಕಾಳು, ಆಮೇಲೆ ಕೊಬ್ಬರಿ, ಇದೆಲ್ಲ ಖಾಲಿ ಮಾಡ್ಕೊಂಬಿಡೋಣ ಅಂತ ಹೇಳಿ ಅವರೆಕಾಳು ಜೊತೆ ಕಾಯಿ ತುರಿನ ಹಾಕಿ ಉಪ್ಪಿಟ್ಟು ಮಾಡಿದೆ. ಬಟ್ ಮಕ್ಕಳು ಹಸ್ಬೆಂಡ್ ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳಿದರು. ಹಾಕ್ತಾ ಇರ್ತೀನಿ ಅವಲಕ್ಕಿ ಜಾಸ್ತಿ, ನಾನು ಕೊಬ್ಬರಿ ಮತ್ತು ದಾಳಿಂಬೆ ಹಣ್ಣನ್ನು ಹಾಕ್ತಿರ್ತೀನಿ. ಸೊ ಇವತ್ತು ಟೇಸ್ಟ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು, ರುಚಿ ಕೂಡ ಚೆನ್ನಾಗಿತ್ತು ಅಂತಲೇ ಹೇಳ್ತಾಯಿದ್ರು. ಏನು ಇದ್ರ ಬಗ್ಗೆ ಕೂಡ ಕಾಮೆಂಟ್ ಬಂದಿತ್ತು, ಉಪವಾಸ ಯಾಕೆ ಮಾಡಬೇಕು ಅಂತ ಹೇಳಿ. ಸೊ ವಾರದಲ್ಲಿ 1 ದಿನ ಉಪವಾಸ ಪ್ರತಿಯೊಬ್ಬರು ಮಾಡಿದರೆ ತುಂಬ ಒಳ್ಳೆಯದು. ಯಾಕಂದರೆ ನಮ್ಮ ದೇಹದಲ್ಲಿ ಪ್ರತಿಯೊಬ್ಬರ ದೇಹದಲ್ಲಿ ಕೆಟ್ಟ ಸೆಲ್ಸಸ್ ಅನ್ನೋದಿರುತ್ತೆ. ಅಂದರೆ ಈ ರೋಗಗಳನ್ನು ಜಾಸ್ತಿ ಮಾಡುವಂಥವು. ಪ್ರತಿದಿನ ನಾವು ಊಟ ಮಾಡ್ದಂಗೆಲ್ಲ ಇನ್ನೂ ಅವೆಲ್ಲ ಜಾಸ್ತಿ ಬೆಳೆದು ನಮ್ಮ ಏನಿದೆ ಆರೋಗ್ಯ ಹದಗೆಟ್ಟೋಗುತ್ತೆ. ಸೊ ಹಾಗಾಗಿ ವಾರದಲ್ಲಿ 1 ಸಾರಿ ಉಪವಾಸ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಮುಂಚೆ ನಾನು ನಮ್ಮಮ್ಮ ಹೇಗೆ ಮಾಡ್ತಾಯಿದ್ರು ಅದೇ ಥರನೇ ಮಾಡ್ತಾಯಿದ್ದೆ. ಬೆಳಗ್ಗೆ ಏನೂ ಊಟ ಮಾಡ್ತಿರಲಿಲ್ಲ, ಮಧ್ಯಾಹ್ನ 2 ಗಂಟೆಗೆ ಊಟ, ಅದಾದಮೇಲೆ ರಾತ್ರಿ ಕೂಡ ಏನೂ ಊಟ ಮಾಡ್ತಿರಲಿಲ್ಲ. ಸೊ ಹೀಗೆ ಸೋಷಲ್ ಮೀಡಿಯಾ ನೋಡಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ಸದ್ಗುರುಗಳು ಉಪವಾಸ ಮಾಡಿದರೆ ಯಾವ ಥರ ಇರಬೇಕು ಅನ್ನೋದನ್ನು ಹೇಳಿದರು. ನಾವು ಶುಕ್ರವಾರ ರಾತ್ರಿ 8:30ಗೆ ಊಟ ಮಾಡಿದ್ದೀವಿ ಅಂದರೆ ಶನಿವಾರ ರಾತ್ರಿ 8:30ಗೆ ಊಟ ಮಾಡಬೇಕು. ಅಲ್ಲಿವರೆಗೂ ಏನೂ ತಿನ್ನಬಾರ್ದು.
ಈ ಥರ ಉಪವಾಸ ಪ್ರತಿಯೊಬ್ಬರು ಮಾಡಬೇಕು. ಊಟ ಸಿಗದೇ ಇದ್ದಾಗ ಆ ಸೆಲ್ಸಸ್ಗಳು ಏನಿರುತ್ತಲ್ಲ ಅದು ತನ್ನಷ್ಟಕ್ಕೆ ತಾನು ಸತ್ತೋಗುತ್ತೆ. ನಮಗೆ ರೋಗಗಳು ಕೂಡ ಕಡಿಮೆ ಆಗ್ತವೆ ಅಂತ ಹೇಳಿ ನಾನು ಇದನ್ನು ಫಾಲೋ ಮಾಡ್ತಿದ್ದೀನಿ. ನಮ್ಮನೆ ದೇವ್ರ ವಾರ ಉಪವಾಸ ಮಾಡಬೇಕು ಅಂತ ನಾನು ತುಂಬ ದಿನಗಳಿಂದ ಅಂದ್ಕೊಳ್ತಿದ್ದೆ. ಅದು ಈ ವರ್ಷದಿಂದ ನಾನು ಪ್ರಾರಂಭ ಮಾಡಿದ್ದೀನಿ. ಇನ್ನು ನನಗಂತೂ ಬಾಳೆ ಎಲೆ ನೋಡಿದ ತಕ್ಷಣ ಆನಂದ, ಪರಮಾನಂದ ಎಲ್ಲ ಒಟ್ಟಿಗೆ ಆಗ್ತಾಯಿತ್ತು. ಯಾಕೆಂದರೆ ಈ ಆಷಾಢ ಸ್ಟಾರ್ಟ್ ಆದಾಗಿಂದ ಬರೀ ಅರ್ಧೋಗಿರೋದು ಇಲ್ಲ ಒಣಗೋಗಿರೋದೇ ನೋಡ್ತಾ ಇದ್ದೆ. ಇದೇ ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿರೋದು ಸಿಕ್ಕಿರೋದು. ಮಕ್ಕಳು ಬಂದು ಫ್ರೆಶ್ ಅಪ್ ಆಗಿ ಇಬ್ಬರು ಆಟ ಆಡ್ತಿದ್ದಾರೆ. ನಾನು ಕೂಡ ಬಾಳೆ ಎಲೆನೆಲ್ಲ ಕಟ್ ಮಾಡಿಕೊಂಡೆ. ಸೊ ನೋಡಿ ಇಷ್ಟೊಂದು ಆಗಿದೆ. ವಾರದವರೆಗೂ ಆರಾಮಾಗಿ ಬಳಸ್ಬೋದು. ಅಷ್ಟೊಂದು ಖುಷಿ ಆಗ್ತಾಯಿತ್ತು ನಾನು ಕಟ್ ಮಾಡಬೇಕಾದ್ರೆ. ಏನು ನ್ಯೂಸ್ ಪೇಪರಲ್ಲಿ ಫೋಲ್ಡ್ ಮಾಡಿಬಿಡಿ, ಅದು ಕೆಮಿಕಲ್ ಇರುತ್ತೆ ಅಂತ ಹೇಳ್ತೀರಾ. ಪ್ಲಾಸ್ಟಿಕ್ ಕವರಲ್ಲಂತೂ ಇಡೋಕ್ಕಾಗಲ್ಲ. ವೈಟ್ ಪೇಪರಲ್ಲಿ ಫೋಲ್ಡ್ ಮಾಡಿದರೆ ಪೇಪರ್ ಹರಿದೋಗಿ ಬಾಳೆ ಎಲೆ ಕೂಡ ಹಾಳಾಗೋಗ್ಬಿಡುತ್ತೆ, ಅಷ್ಟೊಂದು ಫ್ರೆಶ್ ಆಗಿರಲ್ಲ. ಸೊ ನನಗೆ ಕಂಫರ್ಟ್ ಅಂತ ಅನಿಸೋದು ನ್ಯೂಸ್ ಪೇಪರಲ್ಲಿನೇ. ಯಾಕಂದರೆ ಮಾಡೋ ಟೈಮಲ್ಲಿ ಕಂಪಲ್ಸರಿ ಚೆನ್ನಾಗಿ ತೊಳೆದೇ ಬಳಸೋದು. ಸೊ ಹಾಗಾಗಿ ಇನ್ನು ಮಧ್ಯಾಹ್ನ ಊಟಕ್ಕೆ ಅನ್ನ, ಬೇಳೆ, ಆಮೇಲೆ ಬಾಳೆಕಾಯಿ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ವೆಜಿಟೇಬಲ್ ಎಲ್ಲ ಇತ್ತು, ಅದೆಲ್ಲನೂ ಹಾಕಿ ವಿಸಿಲ್ಗಿಟ್ಟಿದ್ದೆ. ಈ ಕಡೆ ನುಗ್ಗೆಕಾಯಿ ಕೂಡ ಸಪ್ರೇಟಾಗಿ ಕುದಿಸ್ಕೊಂಡಿದ್ದೀನಿ. ಈ ಎರಡರ ಕಾಲಾಗಂತೂ ಸಾಕಾಗೋಗಿದೆ. ಕೆಲವೊಂದಿಷ್ಟು ಜನ ಅದನ್ನು ಕಾಮೆಂಟ್ ಹಾಕ್ತಾನೆ ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಒಗ್ಗರಣೆ ರೆಡಿಯಾಗಿದೆ. ಸೊ ಬೇಳೆ ಗಡಿಗೆಯಲ್ಲಿ ಮಾಡಿದಾಗ ಅದರ ರುಚಿ, ಆಮೇಲೆ ಅದು ನೋಡಿದ್ರೇ ಎಷ್ಟೊಂದು ಮನಸ್ಸಿಗೆ ಖುಷಿ ಆಗುತ್ತೆ. ನೋಡಿ ರೆಡಿ ಆಯಿತು. ಒಂದು ಸ್ವಲ್ಪ ಕುದ್ಬಿಟ್ರೆ ಈ ನುಗ್ಗೆಕಾಯಿಗೆಲ್ಲ ಖಾರ ಉಪ್ಪು ಹೊಂದ್ಕೊಳ್ಳುತ್ತೆ ಅಂತ ಹೇಳಿ. ಬಾಳೆಕಾಯಿ ಫ್ರೈ ನನ್ನ ಮಕ್ಕಳಿಗೆ ಫೇವ್ರೇಟ್. ಅದು ಎಷ್ಟೊಂದು ಇಷ್ಟಪಡ್ತಾರೆ ಅವರು. ಏನಿಲ್ಲ, ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು, ಒಣಮೆಣಸಿನ್ಕಾಯಿ, ಬಾಳೆಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಖಾರ, ಉಪ್ಪು, ಅರಿಶಿನ ಅಷ್ಟೇ. ಬೇರೆ ಬೇರೆ ಥರ ಮಾಡ್ತಾರೆ, ಬಟ್ ನಾನು ಯಾವಾಗಲೂ ಇದೇ ಥರನೇ ಮಾಡ್ತೀನಿ. ಇನ್ನು ಬಾಯ್ಲ್ ಆವಾಗ ಹೆಂಗಾಗೈತೋ ಕರೆಕ್ಟಾಗಿ. ಫಸ್ಟ್ ಇದೆ ವೈಟ್. ಮಧ್ಯಾಹ್ನದ ಊಟ ರೆಡಿ ಆಯಿತು. ಬಾಳೆಕಾಯಿ ಅಂದರೆ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ಇವತ್ತು ಎಕ್ಸ್ಟ್ರಾ ಟೇಸ್ಟ್ ಬರಲಿ ಅಂತ ಕಾಯಿ ತುರಿ ಕೂಡ ಹಾಕಿದ್ದೆ ಇತ್ತಲ್ಲ, ಹಾಗಾಗಿ ತುಂಬ ಚೆನ್ನಾಗಾಗಿದೆ ಅಂತಲೇ ಹೇಳ್ತಾ ಇದ್ರು ಮಕ್ಕಳು. ಇನ್ನು ಊಟದಲ್ಲಿ ಹಾಲು, ಮೊಸರು, ಮಜ್ಜಿಗೆ ಅನ್ನೋದು ಇದ್ದೇ ಇರುತ್ತೆ. ಇವಾಗ ಸ್ವಲ್ಪ ಗಾಳಿ ಇರೋದ್ರಿಂದ ಮಜ್ಜಿಗೆನ ಕಡಿಮೆ ಮಾಡ್ಕೊಂಡಿದ್ದೀನಿ, ಮತ್ತು ನೆಗಡಿ ಕೆಮ್ಮು ಆಗ್ಬಿಡುತ್ತೇನೋ ಅಂತ ಹೇಳಿ. ಇನ್ನು ನಾನೇ ಕೂತು ಊಟ ಮಾಡಿಸ್ತಿದ್ದೀನಿ. ಅದೇನೋ ನನಗೊಂಥರ ತೃಪ್ತಿ ಅಂತ ಅನಿಸುತ್ತೆ ಈ ಥರ ಕೂತು ಊಟ ಮಾಡಿಸಿದಾಗ. ಹಾಗೆ ಒಬ್ಬರು ರೀಸೆಂಟಾಗಿ ಸಿಸ್ಟರ್ ನನಗೆ ಈ ಡಿಶ್ ವಾಷರ್ದು ಹಾನೆಸ್ಟ್ ರಿವ್ಯೂ ಹೇಳಿ ಅಂತಲೇ ಹೇಳಿದರು. ಇದಕ್ಕಿಂತ ಮುಂಚೆ ಸುಮಾರು ಜನ ಕೇಳಿದ್ದಾರೆ, ಆಲ್ರೆಡಿ ವಿಡಿಯೋ ಕೂಡ ಮಾಡಿದ್ದೀನಿ. ಸೊ ಇವತ್ತು ಮತ್ತೆ ನಾನು ನಿಮಗೋಸ್ಕರ ವಿಡಿಯೋ ಮಾಡ್ತಿದ್ದೀನಿ. ಹೇಳೋದಕ್ಕಿಂತ ಪಾತ್ರೆಗಳನ್ನು ತೋರಿಸ್ಬಿಟ್ರೆ ನಿಮಗೆ ಒಂದು ಐಡಿಯಾ ಬಂದ್ಬಿಡುತ್ತೆ. ಈ ಗ್ಲಾಸ್ ಆಯಿತು, ಸಿರಾಮಿಕ್ಕು, ಸ್ಟೀಲು ಪ್ರತಿಯೊಂದು ತುಂಬ ನೀಟಾಗಿಯೇ ಕ್ಲೀನ್ ಆಗುತ್ತೆ. ನಾನು ಯಾವ ಥರ ಫಾಲೋ ಮಾಡ್ತೀನಿ ಅನ್ನೋದು ಕೂಡ ಹೇಳ್ತೀನಿ ನಿಮಗೆ. ನೋಡಿ, ಒಂದು ಚುಕ್ಕಿ ಕೂಡ ಇರಲ್ಲ ಅದರೊಳಗಡೆ, ಅಷ್ಟು ಚೆನ್ನಾಗಿ ಕ್ಲೀನ್ ಆಗಿರುತ್ತೆ. ಈ ಊಟ ಮಾಡಿದ ತಕ್ಷಣ ಹಾಗೆ ತೊಗೊಂಬಂದಿಟ್ರೆ ಅದು ಕ್ಲೀನ್ ಆಗುತ್ತೋ ಅಥವಾ ಇಲ್ಲೋ ಗೊತ್ತಿಲ್ಲ ನನಗೆ. ನಾನು ತೊಗೊಂಡು 3 ವರ್ಷ ಆಯಿತು. ಆ ಥರ ಯಾವತ್ತೂ ನಾನು ಬಳಸಿಲ್ಲ ಅದನ್ನು. ಸಿಂಗಲ್ ಹೋಗಿ ಕೈ ತೊಗೊಂಡು ಸ್ವಲ್ಪ ತಟ್ಟೆಯಲ್ಲೆಲ್ಲ ಮಿಕ್ಕಿರುತ್ತಲ್ಲ ಅದೆಲ್ಲನೂ ತೆಗೆದುಹಾಕಿ ಆಮೇಲೆ ತೊಗೊಂಡು ಬಂದು ನಾನು ನೀಟಾಗಿ ಡಿಶ್ ವಾಷರಲ್ಲಿ ಜೋಡಿಸ್ಕೊಳ್ತೀನಿ. ಆಯಿಲ್ ಬಾಟಲ್ ಕೂಡ ಅಷ್ಟೇ, ಜಿಡ್ಡೆಲ್ಲ ಹೋಗಿರುತ್ತೆ. ಸ್ವಲ್ಪ ಬಿಸಿನೀರು ಹಾಕಿ ತೊಳ್ಕೊಂಬಿಟ್ರೆ ಸರಿ ಹೋಗುತ್ತೆ. ಏನು ತಳ ಹಿಡ್ದಿರೋಂಥದ್ದು ಅಥವಾ ಹಾಲಿಂದು ಆ ಥರ ಮೊಸರು ಅವೆಲ್ಲ ಸ್ವಲ್ಪ ಕೈಯಿಂದ ಚೆನ್ನಾಗಿ ತೊಳೆದು ಆಮೇಲೆ ತೊಗೊಂಬಂದು ಇಟ್ಕೋಬೇಕು. ಪ್ಲೇಟೆಲ್ಲ ನೋಡಿ ಎಷ್ಟು ಪಳಪಳ ಅಂತ ಹೊಳಿತಿದೆ. ನಮಗೆ ಕೆಲಸದವರೆಲ್ಲ ಸಿಗ್ತಾ ಇಲ್ಲ ಪಾತ್ರೆ ತೊಳೆಯೋಕ್ಕೆ ಅಂದರೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಸ್ಪೆಷಲಿ ಈ ಲಿಡ್ಗಳೆಲ್ಲ ಏನಿರುತ್ತಲ್ಲ, ಕೈಯಿಂದ ತೊಳೆದಾಗ ಸೈಡಲ್ಲೆಲ್ಲ ಬೇಳೆ, ಆಮೇಲೆ ಅದರಲ್ಲಿ ಏನಾದರೂ ಪಲ್ಯ ಮಾಡಿದಾಗಂತೂ ಅದು ಹೋಗಿರುತ್ತೆ. ರೈಸ್ ಮಾಡಿದಾಗ ಕೂಡ ಹೋಗಿರುತ್ತೆ. ಕೈಲೇ ತೊಳೆದಾಗ ಅದು ಅಷ್ಟೊಂದು ಕ್ಲೀನ್ ಆಗೋಲ್ಲ, ಬಟ್ ಮಷಿನ್ಗೆ ಹಾಕಿದಾಗ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸೈಡೆಲ್ಲ ಈ ಥರ ಸ್ಪೂನ್ ಇಡೋದಕ್ಕೆ ಅಂತ ಕೊಟ್ಟಿದ್ದಾರೆ. ಪ್ರತಿಯೊಂದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸೊ ಅದನ್ನು ನಾವು
ಕೆಲವೊಂದನ್ನು ಫಾಲೋ ಮಾಡಬೇಕು ಅಷ್ಟೇ. ಇನ್ನು ಆನು ಆಫು ಆಮೇಲೆ ಟೈಮಿಂಗ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋದಿರುತ್ತೆ, ಆ ಥರ ಅಡ್ಜಸ್ಟ್ ಮಾಡ್ಕೋಬೇಕು. ಇನ್ನು ಫಿನಿಶು ಮತ್ತು ಬೋಶ್ ಎರಡೂ ನಾವು ಪೌಡ್ರನ್ನ ಈ ಮಷಿನ್ಗೆ ಬಳಸ್ಬೋದು. ಸೊ ಬೆಸ್ಟ್ ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಇದು ಮನೆಯಲ್ಲಿ. ಇದು ಇದ್ಬಿಟ್ರೆ ಒಂದು ಅರ್ಧ ಕೆಲಸ ಕಡಿಮೆ ಆದಂಗೆ. ಹಾಗೆ ಫ್ರಿಜ್ ಯಾವುದು ನಿಮ್ಮದು ಅಂತ ಕೂಡ ಕೇಳಿದ್ರಿ. ಸೊ ಇದು ಬಂದು ಐಯರ್ ಬ್ರ್ಯಾಂಡ್ದು. ನಾನು ತೊಗೋಬೇಕಾದ್ರೆ ಇದನ್ನೇ ತೊಗೋಬೇಕು ಅಂತ ಫಿಕ್ಸ್ ಆಗಿದೆ, ಅದೇನೋ ಗೊತ್ತಿಲ್ಲ. ಅವಾಗ ಇದೆಲ್ಲ ಟ್ರೆಂಡು, ಮೇಲೆ ಫ್ರಿಜ್ಜು ಕೆಳಗಡೆ ಫ್ರೀಝರು. ಸೊ ಇದರಲ್ಲಿ ಬ್ಲ್ಯಾಕ್ ಕಲರ್ ತೊಗೋಬೇಕು ಅನ್ನೋದು ನನ್ನ ಡ್ರೀಮ್ ಆಗಿತ್ತು. ರಿಲಯನ್ಸಿಗೆ ಹೋಗಿದ್ವಿ. ಸೊ ಒಂದೆರಡು ಸರಿ ಹೋದ್ವಿ ನಾವು. ಅಲ್ಲಿ ಇದು ಮಾತ್ರ ಸ್ಟಾಕ್ ಇತ್ತು, ಬ್ಲ್ಯಾಕ್ ಇರಲಿಲ್ಲ. ಅವರು ತರಿಸ್ಕೊಡೋದಕ್ಕೆ ಕೂಡ ಲೇಟ್ ಆಗುತ್ತೆ ಅಂತ ಹೇಳಿದರು. ಅದಕ್ಕೆ ಇದಕ್ಕೆ ಪ್ರೈಸ್ ಕೂಡ ಡಿಫ್ರೆನ್ಸ್ ಇತ್ತು. ಅವರು ಮಾಡೆಲ್ ಎಲ್ಲ ಸೇಮ್ ಇರುತ್ತೆ, ಜಸ್ಟ್ ಪ್ರೈಸ್ ಮಾತ್ರ ಇದಕ್ಕಿಂತ ಇದು ಜಾಸ್ತಿ ಆಗುತ್ತೆ. ಆಮೇಲೆ ಮೇಂಟೆನೆನ್ಸ್ ಸ್ವಲ್ಪ ಜಾಸ್ತಿ ಮಾಡಬೇಕು ನೀವು ಅದಕ್ಕೆ, ಯಾಕಂದರೆ ಕೈ ಇಟ್ಟ ತಕ್ಷಣ ಅದು ಕಲೆ ಕಾಣಿಸುತ್ತೆ, ಗ್ಲಾಸ್ ಇರುತ್ತೆ ಮೇಲೆ ಅಂತ ಹೇಳಿದರು. ಸೊ ಹಾಗಾಗಿ ಇನ್ನೂ ಅಷ್ಟೆಲ್ಲ ಹೇಳ್ಬಿಟ್ರಲ್ಲ ಅಂತ ಹೇಳಿ ಅದನ್ನು ಬಿಟ್ಟು ನಾನು ಈ ಸಿಲ್ವರ್ ಕಲರ್ದು ತೊಗೊಂಡಿದ್ದು. ಇದು 325 ಲೀಟರ್ದು 3 ಸ್ಟಾರ್ ಇರೋವಂಥದ್ದು, ಇಂಡಿಯಾಸ್ ನಂಬರ್ 1 ಅಂತ ಹೇಳ್ತಾರೆ. ಸೊ ಇಲ್ಲಿ ನಾವು ಲಾಕ್ ಮಾಡ್ಕೋಬೋದು, ಫ್ರೀಝರ್ನ ಫ್ರಿಜ್ಜಾಗಿ ಕೂಡ ಕನ್ವರ್ಟ್ ಮಾಡ್ಕೋಬೋದು. ಬಟ್ ತೊಗೊಂಬಂದಾಗಿಂದ ಅದು ಹೇಗಿದೆ ಹಾಗೆ ಬಳಸ್ತಿದ್ದೀನಿ. ಇನ್ನು ಲಾಕ್ ಎಲ್ಲ ನಾನು ಮಾಡಲ್ಲ, ನನ್ನ ಮಕ್ಕಳ ಅಂಥದ್ದು ಯಾವುದೂ ಮುಟ್ಟೋದೇ ಇಲ್ಲ. ಇವಾಗಲ್ಲ, ಅವರು ಚಿಕ್ಕವರಿರಾಗಿಂದನೂ ಮುಟ್ಟೋದು ಆಮೇಲೆ ಏನಾದರೂ ಕಿತ್ತೋದು ಅದೆಲ್ಲ ಮಾಡಲ್ಲ. ಆಲ್ಮೋಸ್ಟ್ ನನ್ನ ಫ್ರಿಜ್ ಖಾಲಿನೇ ಇರುತ್ತೆ. ಫ್ರೂಟ್ಸು, ವೆಜಿಟೇಬಲ್ಲು, ಮೊಸರು, ಕೆನೆ ಈ ಥರದ್ದೇ ಇರುತ್ತೆ, ಬಿಟ್ಟರೆ ಬೇರೆ ಏನೂ ಸಿಗಲ್ಲ ಇದರಲ್ಲಿ. ಅದೇನೋ ನನಗೆ ಸ್ವಲ್ಪ ಖಾಲಿನೇ ಇರಬೇಕು. ಒಂದೊಂದು ಸರಿ ಎಕ್ಸ್ಟ್ರಾ ಇಟ್ಟಾಗ ಕ್ಲೀನ್ ಮಾಡಬೇಕಾದ್ರೆ ಎಷ್ಟೊಂದು ಟೈಮ್ ತೊಗೊಳುತ್ತೆ. ಅದು ಅನ್ನೆಸೆಸರಿ ಯಾಕೆ ಇಡೋದು ಅಂತ ಹೇಳಿ ಅಷ್ಟೇ. ಸೈಡೆಲ್ಲ ಬಾಳೆ ಎಲೆನ ಇಟ್ಕೊಂಡಿದ್ದೀನಿ. ನೀವೇನಾದರೂ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಇವಾಗೆಲ್ಲ ಇನ್ನೂ ಒಳ್ಳೊಳ್ಳೆ ಮಾಡೆಲೆಲ್ಲ ಬಂದಿರುತ್ತೆ. ಒಂದು ಸಲ ಹೋಗಿ ವಿಸಿಟ್ ಮಾಡಿ ಕೆಲವೊಂದಿಷ್ಟು ಬ್ರ್ಯಾಂಡ್ಗಳ ಬಗ್ಗೆ ಹೇಳಿದಾಗ ನಮಗೂ ಐಡಿಯಾ ಬರುತ್ತೆ ತೊಗೋಬೋದು ಅಂತ ಹೇಳಿ. ಕೆಳಗಡೆ ಫ್ರೀಝರಲ್ಲಿ ನಾನು ಹುಣಸೆ ಹಣ್ಣು, ಕಾಳುಗಳು, ಆ ಥರದ್ದು ಡ್ರೈ ಐಟಮ್ ಏನಿರುತ್ತೆ, ಸ್ವಲ್ಪ ಜಾಸ್ತಿನೇ ಗ್ರಾಸರಿ ತೊಗೊಂಡು ಬಂದಿರ್ತೀನಲ್ಲ ಅದೆಲ್ಲನೂ ಇಲ್ಲಿ ಸ್ಟೋರ್ ಮಾಡಿಟ್ಕೊಂಡಿರ್ತೀನಿ. ಸೊ ಇದು ನನ್ನ ಫ್ರಿಜ್ಜು. ಫ್ರಿಜ್ ಇನ್ನೂ ಅಟ್ರ್ಯಾಕ್ಟಿವ್ ಆಗಿ ಕಾಣಲಿ ಅಂತ ಒಂದಿಷ್ಟು ಮ್ಯಾಗ್ನೆಟ್ನ ಹಚ್ಚಿದ್ದೀನಿ. ಒಂದಿಷ್ಟು ಆಫ್ಲೈನ್ ಇದೆ, ಆನ್ಲೈನ್ ಕೂಡ ಇದೆ. ಪನ್ನೀರ್ ರೆಸಿಪಿ ನಾನು ಎಷ್ಟೇ ತೋರಿಸಿದ್ರು ಕೂಡ ನೀವು ಕೇಳ್ತಾನೆ ಇರ್ತೀರ. ಇದಕ್ಕೆ ನಾನು ವೈಟ್ ಕುಕ್ಕಿಂಗ್ ವೆನಿಗರ್ನ ಬಳಸ್ತೀನಿ ಪನ್ನೀರ್ ಮಾಡೋದಕ್ಕೆ. ಒಂದು ಬಾಟಲ್ ತೊಗೊಂಡು ಇಟ್ಕೊಂಡ್ಬಿಟ್ರೆ ಆರಾಮಾಗಿ 6 ತಿಂಗಳದವರೆಗೂ ಬರುತ್ತೆ. ಒಂದು 2 ಸ್ಪೂನಷ್ಟು ವೆನಿಗರ್ಗೆ ಒಂದು 2 ರಿಂದ 3 ಸ್ಪೂನಷ್ಟು ನೀರನ್ನು ಹಾಕಿ ನೋಡಿ, ಈ ಥರ ಒಂದಿಷ್ಟು ಎರಡನ್ನ ಮಿಕ್ಸ್ ಮಾಡಿಟ್ಕೊಂಡು ಹಾಲು ಚೆನ್ನಾಗಿ ಕಾದು ಉಗಿ ಬರ್ತಿರುತ್ತಲ್ಲ ಮೇಲೆ, ಆ ಟೈಮಲ್ಲಿ ಆಫ್ ಮಾಡಿಕೊಂಡು ನಾವೇನು ಕಲಸಿಟ್ಟಿರ್ತೀವಲ್ಲ ಅದನ್ನು ಹಾಕೊಂಡ್ಬಿಟ್ಟು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ನಿಧಾನವಾಗಿ ಸ್ಪೂನಿಂದ ಈ ಥರ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುವಂಥ ಪನ್ನೀರ್ ರೆಡಿ ಆಗುತ್ತೆ. ಇದಕ್ಕೆ ನಿಂಬೆ ರಸ ಕೂಡ ಹಾಕೋಬೋದು, ಬಟ್ ಇಷ್ಟೊಂದು ಪರ್ಫೆಕ್ಟಾಗಿ ಬರಲ್ಲ, ಹಾಗಾಗಿ ನಾನು ವೆನಿಗರ್ನ ಬಳಸ್ತೀನಿ. ನೋಡಿ ರೆಡಿ ಆಯಿತು. ಒಂದು 10 ನಿಮಿಷ ಇದಕ್ಕೆ ಟೈಮ್ ಸ್ಪೆಂಡ್ ಮಾಡಿದರೆ ಮನೆಯಲ್ಲಿ ಆರೋಗ್ಯವಾಗಿರುವಂಥ ಪನ್ನೀರ್ ರೆಡಿ ಆಗುತ್ತೆ. ಸೊ ಮನೆಯಲ್ಲೇ ಇರುವಂಥವ್ರು ಆರಾಮಾಗಿ ಮಾಡ್ಕೊಳ್ಳಿ. ನಾಳೆ ನಾವು ಅಡುಗೆ ಮಾಡ್ಕೊಳ್ತೀವಿ, ಪನ್ನೀರ್ ಚಪಾತಿ ಅಥವಾ ಪನ್ನೀರ್ ಬುರ್ಜಿ, ಏನಾದರೂ ಪರಾಟ ಹಿಂದಿನ ದಿನ ಮಾಡಿಟ್ಕೊಳ್ಳಿ. ಇಲ್ಲ ನಾವು ಕೆಲ್ಸಕ್ಕೆ ಹೋಗ್ತೀವಿ ಅಂತ ಅನ್ನೋರು ಖಂಡಿತ ತೊಗೊಂಡು ಬಂದೇ ತಿನ್ನಿ. ಯಾಕಂದರೆ ನಾನು ಹೇಳಿದಾಗ ನೀವು ಮನೇಲಿ ಇರ್ತೀರಾ, ಮಾಡ್ತೀರಾ ಅಂತ ಕೂಡ ಹೇಳೋರು ಇರ್ತಾರೆ. ಸೊ ಆರೋಗ್ಯ ನೋಡ್ಕೋಬೇಕಲ್ವ, ಹಂಗಾಗಿ ಪ್ರಿಸರ್ವೇಟಿವ್ ಆಗಿರುತ್ತೆ ಅದು, ಅಂದರೆ ಅದರಲ್ಲಿ ಕೆಮಿಕಲ್ ಇರುತ್ತೆ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ, ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ ಅಷ್ಟೇ. ಮೊದಲು ಪನ್ನೀರ್ ನೀರನ್ನು ನಾನು ಬಳಸ್ತಿರ್ಲಿಲ್ಲ. ಒಂದು ಸರಿ ಅಕ್ಕ ಹೇಳಿದರು, ಸೊ ಅದನ್ನು ವೇಸ್ಟ್ ಮಾಡಿದೆ, ಚಪಾತಿ ಹಿಟ್ಟಲ್ಲಿ ಕಲಿಸ್ಕೊ ಅಂತ ಹೇಳಿ. ಹಂಗಾಗಿ ಈ ಥರ ಒಂದು ಕೆಳಗಡೆ ಬಟ್ಲ ಇಟ್ಬಿಟ್ಟು ಮೇಲೆ ಪನ್ನೀರನ್ನ ಇಟ್ಟರೆ ಸ್ವಲ್ಪ ಒಜ್ಜೆ ಇರೋಂಥ ಕಲ್ಲು ಇಡಬೇಕು, ಚೆನ್ನಾಗಿ ನೀರೆಲ್ಲ ಇಳ್ಕೊಳ್ಳುತ್ತೆ. ಒಂದು 2-3 ತಾಸು ಚೆನ್ನಾಗಿ ಅದೆಲ್ಲ ಹೊಂದ್ಕೊಂಡ್ಬಿಡತ್ತೆ, ಪನ್ನೀರ್ ರೆಡಿ ಆಗೋಗ್ಬಿಡುತ್ತೆ. ಅಷ್ಟೇ ಈಸಿಯಾಗಿ ಮಾಡ್ಕೋಬೋದು ಪನ್ನೀರನ್ನ. ಇನ್ನು ಜೋಳ ಕೂಡ ಕೇಳ್ತಾನೆ ಇರ್ತೀರಾ, ನೀವು ಯಾವ ಜೋಳನ ಬಳಸ್ತೀರಾ ಅಂತ ಹೇಳಿ. ಇಲ್ಲಿ ಇರೋರು ನಾವು ಜೋಳ ಇನ್ಮೇಲೆ ರೊಟ್ಟಿ ಮಾಡ್ಕೊಂಡು ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಕಾಲ್ವಚನ ಅಂಗಡಿಯಲ್ಲಿ ತೊಗೊಳ್ಳಿ. ಯಾಕಂದರೆ ನಾನು ಕೆಲವೊಂದು ಸರಿ ಅಮ್ಮನ ಮನೆಯಿಂದ ತೊಗೊಂಡು ಬಂದಿರೋಂಥ ಜೋಳ ಖಾಲಿ ಆದ ತಕ್ಷಣ ನಾನು ತೊಗೊಳ್ಳೋದು ಅಲ್ಲಿನೇ. ನನಗೆ ವರ್ಷಕ್ಕಾಗೋಷ್ಟು ಅಮ್ಮ ಊರಿಂದನೇ ಕಳಿಸ್ಕೊಟ್ಬಿಡ್ತಾರೆ. ನಾನು ಬಳಸುವಂಥ ಜೋಳ ಏನಿದೆಲ್ಲ ಇದೆಲ್ಲ ಎರೆ ಜೋಳ. ಎರೆ ಅಂದರೆ ದೊರೆಗೆ ಹೋಲಿಸ್ತಾರೆ.
ಅಷ್ಟೊಂದು ಅದಕ್ಕೆ ಆದ ವ್ಯಾಲ್ಯೂ ಇದೆ. ಎರಿ ಗೋಧಿ ಆಯಿತು, ಎರಿ ಕಡ್ಲಿ ಆಯಿತು, ಎರಿ ತೊಗರಿ ಆಯಿತು, ಇವೆಲ್ಲ ತುಂಬ ಒಳ್ಳೆಯದು. ಈ ಡೆಲಿವರಿ ಆದವರಂತೂ ನಾನು ಚಿಕ್ಕವಳಿರ್ಬೇಕಾದ್ರೆ ಬಂದು ಕೂರೋರು, 1-2 ಸೇರು ಗೋಧಿ ಇದ್ರೆ ಹಾಕಮ್ಮ, ಮಗಳು ಬಾಣೆತನಕ್ಕೆ ಬಂದಾಳೆ ಅಂತ ಹೇಳಿ. ಅಂದರೆ ಅಷ್ಟೊಂದು ಶಕ್ತಿ, ಅಷ್ಟೊಂದು ಒಳ್ಳೆಯದು ತಿನ್ನಬೇಕು ಅನ್ನೋದು. ಸೊ ಎರಿ ಗೋಧಿ ಉಪ್ಪಿಟ್ಟು ನುಚ್ಚು ಅದು ಇವಾಗ ಸಾಧ್ಯ ಇಲ್ಲ ಬಿಡಿ, ಎಂಥ ರುಚಿ ಇರೋದು ಎರಿ ಗೋಧಿ ಉಪ್ಪಿಟ್ಟು. ಸೊ ಹಂಗೆ ಎರೆ ಅಂದರೆ ದೊರೆ. ಈ ಜೋಳ ಏನಿದೆಲ್ಲ ಇದನ್ನು ನಾನು ಹುಚ್ಚೊಡಿಸ್ಕೊಂಬಂದು ಡೈರೆಕ್ಟ್ ಯಾಕೆ ಮಾಡ್ತೀನಿ ಅಂದರೆ, ನೀವೆಲ್ಲ ಹೇಳ್ತಿರ್ತೀರ 2 ತಾಸು ನೆನೆ ಹಾಕ್ರಿ, ರಾತ್ರಿ ನೆನೆ ಹಾಕ್ರಿ ಅಂತ ಹೇಳಿ. ನಮ್ಮಮ್ಮ 10 ನಿಮಿಷದಲ್ಲಿ ಅಪ್ಪಗೆ ಈ ಕಿಚಡಿ ಮಾಡಿಕೊಡ್ತಿದ್ರು. ಎರೆಜೋಳ ನಾವು ನೆನೆ ಹಾಕೋದಾಗಿರಲಿ, ಅವನು ಏನು ಮಾಡೋ ಅವಶ್ಯಕತೆಯೇ ಇಲ್ಲ, ಅಷ್ಟೊಂದು ಒಳ್ಳೆಯದು. ನಾವು ಹಂಗೆ ಅದನ್ನು ಬೀಸ್ಕೊಂಡು ಬಂದ ತಕ್ಷಣ ಮಾಡ್ಕೊಂಡು ತಿಂದರೂ ಕೂಡ ಹೂವು ಅಳ್ದಂಗೆ ಅಳುತ್ತೆ ಜೋಳ. ಸೊ ನಮ್ಮಮ್ಮ ಹೆಂಗೆ ಮಾಡ್ಕೊಂಬಂತಿದ್ರು, ನಾನು ಅದನ್ನೇ ಫಾಲೋ ಮಾಡ್ಕೊಳ್ತಾ ಹೋಗ್ತಿದ್ದೀನಿ. ಸೊ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ನಾನು ಬಳಸೋದು ಎರೆಜೋಳ. ಇನ್ನು ಸಾಯಂಕಾಲ ಟೈಮಲ್ಲಿ ಕೂಡ ನಾನು ಅಗ್ನಿಹೋತ್ರದ ಪೂಜೆನ ಮಾಡ್ಕೊಳ್ಳೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೊಳ್ತಿದ್ದೀನಿ. ಆ ಆ್ಯಪಲ್ಲಿ ಬೆಳಿಗ್ಗೆ ಮತ್ತು ಸಾಯಂಕಾಲದ್ದಿರುತ್ತೆ. ಆ ಸಮಯಕ್ಕೆ ಸರಿಯಾಗಿ ನಾವು ಕೂತ್ಕೊಂಡ್ಬಿಟ್ರೆ ಎಕ್ಸಾಕ್ಟ್ ಟೈಮಿಗೆ ಪೂಜೆನ ಮುಗಿಸ್ಕೊಂಬಿಡ್ಬೋದು. ಬೆಳಗ್ಗೆ ಸ್ವಲ್ಪ ನನಗೆ ಭಯ ಅಂತಲೇ ಅನ್ನಿಸ್ತಾ ಇತ್ತು, ಅದು ಯಾಕೋ ಗೊತ್ತಿಲ್ಲ. ಸೊ ಈವ್ನಿಂಗ್ ಟೈಮಲ್ಲಿ ಮಾಡಬೇಕಾದ್ರೆ ತುಂಬ ನಿಧಾನವಾಗಿ ಪೀಸ್ಫುಲ್ಲಾಗಿಯೇ ನಾನು ಪೂಜೆನ ಮುಗಿಸ್ಕೊಂಡೆ. ಪ್ರಜಾಪತಯೇ ಇದಂ ನಮಃ. ಇವತ್ತಿನ ದಿನ ತುಂಬ ನೆಮ್ಮದಿ ಅಂತ ಅನ್ನಿಸ್ತಾ ಇತ್ತು. ಪೂಜೆನೆಲ್ಲ ಮುಗಿಸ್ಕೊಂಡು ವರಮಹಾಲಕ್ಷ್ಮಿ ಹಬ್ಬ ಬೇರೆ ಹತ್ರ ಬರ್ತಿದೆ. ಹಸ್ಬೆಂಡ್ ಕೂಡ ಸ್ವಲ್ಪ ಫ್ರೀ ಇದ್ದರು, ಹೋಗಿ ಸೀರೆ ತೊಗೊಂಬಂದ್ಬಿಡೋಣ, ಈ ಕೆಲಸ ಕೂಡ ಮುಗ್ದೋಗ್ಬಿಡುತ್ತೆ ಅಂತ ಹೇಳಿ ಚಲ್ಲೂರು ಬಂದಿದ್ದೀವಿ. ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೊಂಡಿದ್ದು, ಅದಾದಮೇಲೆ ಮತ್ತೆ ಇವಾಗೇ ತೊಗೊಳ್ತಿರೋದು. ಹಳೆ ಮಾಡಲ್ ಇದು. ಸ್ವಲ್ಪ ಹೋದ ವರ್ಷ ನೋಡಿ ತೋರಿಸು ಮಾಡಲ್ಲ ಆ ಟೈಪ್. ಇಲ್ಲಿ ಒಳ್ಳೆ ಕಲೆಕ್ಷನ್ ಇರುತ್ತೆ ಚಲ್ಲೂರಲ್ಲಿ. ಸ್ವಲ್ಪ ಪ್ರೈಸ್ ಜಾಸ್ತಿ ಅಂತ ಕೂಡ ಅನಿಸುತ್ತೆ. ನನಗೆ ಯೆಲ್ಲೋ ಕಲರ್ ಇದೆ ನೋಡಿ, ಕೆಳಗಡೆ ಕಾಂಟ್ರಾಸ್ಟ್ ಬಾರ್ಡ್ರ್ ಬಂದಿದೆ, ಅದು ಭಾಳ ಇಷ್ಟ ಆಯಿತು. ಬಟ್ ಅದರಲ್ಲಿ ಕಲರ್ ಇರಲಿಲ್ಲ. ಲಾಸ್ಟ್ ಇಯರ್ ಕೂಡ ಲಕ್ಷ್ಮಿಗೆ ನಾನು ಯೆಲ್ಲೋ ಕಲರ್ ಸೀರೆನೇ ಉಡಿಸಿದ್ದು. ಇನ್ನು ನನ್ನೊಬ್ಳಿಗೆ ಇಷ್ಟ ಆದರೆ ಪ್ರಯೋಜನ ಇಲ್ಲ, ಹಸ್ಬೆಂಡಿಗೆ ಕೂಡ ಇಷ್ಟ ಆಗಬೇಕು. ಇದು ಕೂಡ ಚೆನ್ನಾಗಿತ್ತು, ಇದು ಕೂಡ ಎಲ್ಲೋ ಒಂದು ಕಡೆ ಎಲ್ಲೋ ಥರನೇ ಅನಿಸುತ್ತೆ ಅಂತ ಬೇಡ ಅಂತ ಹೇಳಿದರು. ಹಾಗೂ ಹೀಗೂ ಸ್ವಲ್ಪ ಎಲ್ಲ ಕಿತ್ತೆ ಹಾಕ್ಸಿ ಫೈನಲ್ಲಿ ಇಬ್ಬರಿಗೂ ಒಂದು ಇಷ್ಟ ಆಯಿತು, ತೊಗೊಂಡು ಬಂದ್ವಿ. ಅದು ಯಾವುದು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇನ್ನು ಪನ್ನೀರ್ ರೆಡಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೀರು ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸಾಫ್ಟ್ ಆಗಿರುವಂಥ ಪನ್ನೀರು ಕ್ಯೂಬ್ ಥರ ಕೂಡ ನೀವು ಕಟ್ ಮಾಡ್ಕೋಬೋದು. ಸೊ ಯಾವ ಥರನಾದರೂ ನೀವು ಬಳಸ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ. ಸೊ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ಖಂಡಿತ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೊಸದಾಗಿ ನೋಡೋರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.